ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ವಿಷ್ಣು ಪ್ರಸಾದ ಕಲ್ಲೂರಾಯ. ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ಇದೀಗ ಕೇಳಿ ಕಾವ್ಯಯಾನದ 62ನೇ ಹೆಜ್ಜೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ರಾಮಾಯಣ ಕೃತಿಗಳ ಸಾಲಿನಲ್ಲಿ ಶಬ್ದ ಪ್ರಯೋಗ, ಓದಿನ ಲಯದ ನೆಲೆಯಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದೆ. ಮಂಗಳೂರು ಆಕಾಶವಾಣಿಯು ಈ ಷಟ್ಪದಿ ಕಾವ್ಯವು ಸಾಹಿತ್ಯಾಭಿಮಾನಿಗಳ ಶ್ರೋತೃಗಳ ಮನಸ್ಸಿನಲ್ಲಿ ಹೃದಯಸ್ಥವಾಗುವಂತೆ ಮಾಡುತ್ತಿರುವ ಪ್ರಯತ್ನ ಸ್ತುತ್ಯರ್ಹವಾಗಿದೆ. ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇದು ಒಂದು ದಿಟ್ಟ ಹೆಜ್ಜೆಯಾಗಿದೆ. ಶ್ರೀರಾಮನ ಸಹಕಾರದ ಭರವಸೆಯಲ್ಲಿ 2ನೆಯ ಬಾರಿ ವಾಲಿಯನ್ನು ಯುದ್ಧಕ್ಕೆ ಕರೆದಾಗ ಮಡದಿಯಾದ ತಾರೆ ತಡೆದರೂ ಅವಳ ಮಾತಿಗೆ ಗಮನ ಕೊಡದೆ ನನ್ನನ್ನು ಸೋಲಿಸಲು ದೇವತೆಗಳಿಗೂ ಅಸಾಧ್ಯ ಎಂದು ಆಕೆಗೆ ಹೇಳಿ ಹೊರಡುತ್ತಾನೆ. ಹೋದವನೇ ಸುಗ್ರೀವನನ್ನು ಮಾತಿನಿಂದ ಕೆಣಕುತ್ತಾ, ಏ ಸುಗ್ರೀವ, ನಿನ್ನೆಯ ಹಾಗೆ ಇಂದು ಅಲ್ಲ, ಇವತ್ತು ನಿನಗೆ ಒಂದು ಗತಿಯನ್ನು ಕಾಣಿಸಿಯೇ ಸಿದ್ಧ. ಈ ಯುದ್ಧದಿಂದ ತಪ್ಪಿಸಿಕೊಂಡು ಹೋದರೆ ಬಿಡಲಾರೆ. ಏ ಕುನ್ನಿ, ಇವತ್ತು ನಿನ್ನ ಪೂರ್ಣ ಪರಾಕ್ರಮದ ಪರೀಕ್ಷೆಯೇ ನಡೆದು ಹೋಗಲಿ ಎಂದು ಬಲವಾಗಿ ಹೊಡೆದು ಬೀಳಿಸಿದನು. ಈಗ ಬಗುಳು, ನಿನ್ನ ಪರಾಕ್ರಮ ಎಲ್ಲಿದೆ, ಎಷ್ಟಿದೆ, ನಿನಗೆ ಸತಿ ಬೇಕೇ ಎಂದು ಬೊಬ್ಬಿರಿಯುತ್ತ ಮತ್ತಷ್ಟು ಮುಷ್ಟಿ ಆಘಾತವನ್ನು ಮಾಡುತ್ತಿದ್ದಾನೆ. ದೂರದಿಂದ ರಾಮನು ಈ ಎಲ್ಲಾ ಪರಿಸ್ಥಿತಿಯನ್ನು ನೋಡುತ್ತಾ ಇದ್ದಾನೆ. ಬಿದ್ದಂತಹ ಸುಗ್ರೀವ ಮತ್ತೆ ಅಣ್ಣನಿಗೆ ಮುಷ್ಟಿಯಿಂದ ಸರಿಯಾಗಿಯೇ ಹೊಡೆಯುತ್ತಾನೆ. ಈಗ ಇಬ್ಬರಿಗೂ ಮುಷ್ಟಿಯುದ್ಧ ಆರಂಭವಾಗಿದೆ. ಕೈದು ವಿಬ್ಬರಿಗಿಲ್ಲ ಮುಷ್ಟಿಯ ಕೈದು ಹಳಚಿದರೆ ಏನ ಕೇಳುವೆ. ಹೊಯ್ದ ಹೊಯ್ಗಳದನಿಗೆ ಮಾರ್ನುಡಿಗೊಡಲು ಗಿರಿಗಗನ ಬೈದು ಮೂದಲಿಸುತ್ತ ಕೋಪದಿ ಸುಯ್ದು ಕಿಡಿಕಿಡಿಯಾಗಿ ಕಪಿಗಳು ಹೊಯ್ದು ಹೋರುತ್ತಿರಲು ರಘುಪತಿ ಕಂಡು ಬೆರಗಾದ. ರಘುಪತಿ ಕಂಡು ಬೆರಗಾದ. ಇಬ್ಬರಲ್ಲೂ ಆಯುಧಗಳಿಲ್ಲ. ಪರಸ್ಪರ ಬೊಬ್ಬಿರಿಯುತ್ತ ಗುರಿ ಹಿಡಿದು ಮುಷ್ಟಿ ಜಗಳ ಮಾಡುತ್ತಿದ್ದಾರೆ. ಆ ಇಡೀ ಕಾನನ ಇವರ ಬೊಬ್ಬೆಗೆ ಪ್ರತಿಧ್ವನಿಸುತ್ತಿದೆ. ಪರಸ್ಪರ ಬೈದು ಮೂದಲಿಸುತ್ತಿದ್ದಾರೆ. ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಕಿಡಿಕಿಡಿಯಾಗಿ ಪರಸ್ಪರ ಹೋರುತ್ತಿದ್ದಾರೆ. ಈ ಸನ್ನಿವೇಶವನ್ನು ನೋಡುತ್ತಿದ್ದ ರಾಮ ಉದ್ಗಾರ ಮಾಡುತ್ತಿದ್ದಾನೆ, ಎಲೆಲೆ ಶಿವ ಶಿವ, ಎಲೆಲೆ ಶಿವ ಶಿವ, ಎಲೆಲೆ ಶಿವ. ದಿಟಕಿವರು ಕಪಿಗಳೇ, ದಿಟಕಿವರು ಕಪಿಗಳೇ. ಶಿವ ಶಿವ ಶಿವ, ದಿಟಕಿವರು ಕಪಿಗಳೇ. ವಿಲಯ ಕಾಲದ ರುದ್ರನಂದದಿ ಛಲದಿ ವೀರರು ಹೊಕ್ಕು ಹೋರುವರು ಎರಡು ರೂಪಿನಲಿ. ಎಲೆಲೆ
ಕುಲಗಿರಿ ಬಾಲವೊತ್ತವೋ ಭಲರೆ ಭಾಪುರೆ ಭಲರೆ ಭಾಪುರೆಗೆ ಕಪಿಗಳಿಬ್ಬರು ಕಲಿಗಳು ಕಪಿಗಳಿಬ್ಬರು ಕಲಿಗಳು ಇವರಿಗೆ ಪ್ರತಿಯ ಕಾಣೆನು ಭುವನ ಮೂರರಲಿ ಇವರಿಗೆ ಪ್ರತಿಯ ಕಾಣೆನು ಭುವನ ಮೂರರಲಿ. ಶಿವ ಶಿವ, ಹರ ಹರ, ನಿಜವಾಗಿ ಇವರು ಕಪಿಗಳೇ? ಅಬ್ಬಬ್ಬ, ಪ್ರಳಯ ಕಾಲದಲ್ಲಿನ ರುದ್ರನ ಹಾಗೆ ಛಲದಿಂದ ವೀರರು ಎರಡು ರೂಪದಿಂದ ಪರಸ್ಪರ ಹೊಡೆದಾಡುತ್ತಿದ್ದಾರೆ. ಎರಡು ಕುಲಗಿರಿಗಳಿಗೆ ಬಾಲ ಬಂದು ಹೋರಾಟ ಮಾಡಿದ ಹಾಗೆ ಕಾಣುತ್ತಿದೆ. ಬಳಿರೆ ಭಾಪುರೆ, ಈ ಎರಡು ಕಪಿಗಳು ಕಲಿಗಳೇ ಹೌದು. ಇವರಿಗೆ ಸರಿಸಮರು ಯಾರೂ ಇಲ್ಲ. ರಾಮನಿಗೆ ಇವರ ಹೋರಾಟವನ್ನು ಕಂಡು ಆಶ್ಚರ್ಯವಾಗುತ್ತಾ ಇದೆ. ಕ್ಷತ್ರಿಯನಾದಂತಹ ರಾಮ ಇಬ್ಬರ ಪರಾಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಿದ್ದಾನೆ. ಈ ವೀರ ಅಣ್ಣ ತಮ್ಮಂದಿರ ಜಗಳ ಜೋರಾಗಿಯೇ ನಡೆಯುತ್ತಿದೆ. ಬಿಡದೆ ಕಾದಿದರು ಇಬ್ಬರೂ, ಬಿಡದೆ ಕಾದಿದರು ಇಬ್ಬರೂ, ಒಡಲುಗಳು ಒಡೆದು ಸುರಿದ ಅರುಣಾಂಬು ಕಡಲಿಡೆ ನಡುಗಿ ಡೆಂಡಣಿಸುತ್ತ ಸುಗ್ರೀವಾಂಕ ಧೃತಿಗೆಡಲು. ಅರುಣಾಂಬು ಕಡಲಿಡೆ ನಡುಗಿ ಡೆಂಡಣಿಸುತ್ತ ಸುಗ್ರೀವಾಂಕ ಧೃತಿಗೆಡಲು. ಹಿಡಿದು ಸದೆದನು ಮೋಘವಿಲ್ಲದೆ ಮಿಡುಕುಗೆಟ್ಟನು ರವಿಜ. ಹಿಡಿದು ಸದೆದನು ಮೋಘವಿಲ್ಲದೆ ಮಿಡುಕುಗೆಟ್ಟನು ರವಿಜ. ರಾಘವ ತೊಡಚಿ ಬಾಣವ ಬಿಟ್ಟ ವಾಲಿಯ ಮೇಲೆ ಕಡುಗನಲಿ. ಅಣ್ಣ ತಮ್ಮಂದಿರ ಹೋರಾಟ ಅಂತ್ಯವಾಗುವ ಲಕ್ಷಣ ಕಾಣುತ್ತಿಲ್ಲ. ಪರಸ್ಪರ ಹೋರಾಟದ ಪರಿಣಾಮ ಅವರ ಶರೀರಗಳಿಗೆ ಗಾಯಗಳಾಗಿ ರಕ್ತ ಸೋರುತ್ತಿದೆ. ರಕ್ತದ ಕಡಲೇ ಅಲ್ಲಿ ಇದ್ದ ಹಾಗೆ ಕಾಣುತ್ತಿದೆ. ಯಾಕೋ ಸುಗ್ರೀವನು ನಡುಗುತ್ತಾ ಇದ್ದಾನೆ. ಯುದ್ಧ ಮಾಡಿ ಗೆಲ್ಲುವ ಅವನ ಧೈರ್ಯ ಕುಂದುತ್ತಾ ಇದೆ ಎಂಬುದನ್ನು ರಾಮನು ಅರ್ಥ ಮಾಡಿಕೊಳ್ಳುತ್ತಾನೆ. ಇನ್ನೇನು ವಾಲಿಯು ಸುಗ್ರೀವನನ್ನು ತಮ್ಮ ಎಂಬ ಭಾವವನ್ನು ಬಿಟ್ಟು ಕೊಂದೇ ಬಿಡುತ್ತಾನೆ ಎಂಬಷ್ಟರಲ್ಲಿ ರಾಮನು ಜಾಗೃತನಾಗುತ್ತಿದ್ದಾನೆ. ಇನ್ನು ತಡ ಮಾಡಿದರೆ ತಾನು ಸುಗ್ರೀವನಿಗೆ ಕೊಟ್ಟ ಮಾತು ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕು. ಅನ್ಯಾಯವಾಗಿರುವ ಸುಗ್ರೀವನಿಗೆ ತಾನು ಸೂರ್ಯವಂಶದವನಾಗಿ ನ್ಯಾಯ ಕೊಡಲೇಬೇಕು. ವಾಲಿಯ ದಾರ್ಷ್ಟ್ಯವನ್ನು ನೋಡಿ ಸಿಟ್ಟುಗೊಂಡ ರಾಮನು ಬಾಣವೊಂದನ್ನು ತೆಗೆದು ವಾಲಿಯ ಮೇಲೆ ಪ್ರಯೋಗ ಮಾಡಿಯೇ ಬಿಟ್ಟನು. ರಾಮನು ಪ್ರಯೋಗಿಸಿದ ಬಾಣ ಹೇಗಿತ್ತು ಎಂದರೆ, ಉರಿಯನು ಉಗುಳುವ ಬಾಣ ಹರಘರ, ಉರಿಯನು ಉಗುಳುವ ಬಾಣ ಹರಹರ. ಹರಿಭವನ ಹರಣಕ್ಕೆ ಬಂದುದು ಉರವ ಧಟ್ಟುಗಿಯಲ್ಗೆ ಬಿದ್ದನು. ವಾಲಿ ತಲೆಯೂರಿ
ಬಿದ್ದನು ವಾಲಿ ತಲೆಯೂರಿ ನರಕಿ ಮೋಸದಲ್ಲಿ ಎನ್ನ ಕೊಲಿಸಿದೆ ನರಕಿ ಮೋಸದಲ್ಲಿ ಎನ್ನ ಕೊಲಿಸಿದೆ ನೆರೆದ ಛಲ ನಿನಗಿಂದು ಸಂದುದೆಯೇ ನೆರೆದ ಛಲ ನಿನಗಿಂದು ಸಂದುದೇ ಹರ ಹರ ಶಿವ ಶಿವ ಹರ ಹರ ಶಿವ ಶಿವ ಮಖದೇವ ಎನ್ನುತ್ತ ಹೊರಳಿದನು ಶಿವ ಶಿವ ಹರಗರ ಮಹಾದೇವ. ಉರಿಯನ್ನು ಉಗುಳುತ್ತಾ ರಾಮನ ಬಾಣ ವಾಲಿಯ ಕಡೆಗೆ ಬರುತ್ತಾ ಇದೆ. ಒಂದು ಕ್ಷಣದಲ್ಲಿ ಆ ಬಾಣವು ವಾಲಿಯ ಎದೆಗೆ ಬಂದು ತಾಗುತ್ತಾ ಇದೆ. ಬಾಣ ತಾಗಿದ ವಾಲಿಯು ಗಲಿಬಿಲಿಗೊಳ್ಳುತ್ತಾನೆ. ಎಲ್ಲಿಂದ ಬಾಣ ಬಂತು ಎಂದು ತಿಳಿಯಲಿಲ್ಲ. ಬಾಣ ಎದೆಗೆ ತಾಗಿದ ಗಳಿಗೆಯಲ್ಲೇ ನೆಲಕ್ಕೆ ತಲೆಯೂರಿ ಬೀಳುತ್ತಾ ಇದ್ದಾನೆ. ಅಲ್ಲಿಂದಲೇ ಬೊಬ್ಬಿಡುತ್ತಾ ಹೇಳುತ್ತಾ ಇದ್ದಾನೆ, ಎಲೇ ನರಕಿ ಸುಗ್ರೀವ, ಎಂತಹ ಕೆಲಸ ಮಾಡಿದೆ? ಮೋಸದಿಂದ ನನ್ನನ್ನು ಕೊಂದೆಯಲ್ಲ. ಕೊನೆಗೂ ಹೇಗಾದರೂ ಹಠವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ. ನಿನಗೆ ಸಮಾಧಾನ ಆಗಿರಬಹುದು. ಅಯ್ಯಯ್ಯೋ ಶಿವನೇ, ಹರಹರ ಎಂದು ನೆಲದಲ್ಲಿ ಆ ಬಾಣ ತಾಗಿದ ಉರಿಗೆ ಹೊರಳಾಡುತ್ತಾ ಇದ್ದಾನೆ. ಇಷ್ಟು ಹೊತ್ತಿಗೆ ಪೊಡವಿಪತಿಯಾದ ರಾಮನು ಮೆಲ್ಲನೆ ಎದುರಿಗೆ ಬಂದನು. ಪೊಡವಿಪತಿ ಶಂಕಿಸುತ್ತ ಬರುತ್ತಿರೆ, ಪೊಡವಿಪತಿ ಶಂಕಿಸುತ್ತ ಬರುತ್ತಿರೆ ನುಡಿದನು, ಎಲೆ ಕರುಣಾಳು, ಎಲೆ ಕರುಣಾಳು, ತನ್ನನು ಅಡಗಿ ಕೊಲುವಂತೆ ಆನು ದ್ರೋಹಿಯೇ ದೇವರಡಿಗಳಿಗೆ ಕಡೆಗೆ ರಾಘವ ಕಪಿಯನು ಇದಿರಲಿ ಕೆಡಹಲಾರದೆ ಮರನ ಮರೆಯಲಿ ಕಡಿದನೆಂಬ ಅಪಕೀರ್ತಿ ಭಾಜನನಾದೇ ನೀನು ಎಂದ. ವಾಲಿಯು ತನಗೆ ಬಾಣ ಬಂದದ್ದು ಯಾವ ಕಡೆಯಿಂದ ಎಂದು ಯೋಚಿಸುತ್ತಾ ನೋವಿನಿಂದ ಹೊರಳಾಡುತ್ತಿರುವಾಗ ಮೆಲ್ಲನೆ ಶ್ರೀರಾಮನು ಎದುರಿಗೆ ಬರುತ್ತಾನೆ. ಯುದ್ಧಕ್ಕೆ ಹೊರಡುವಾಗ ಮಡದಿ ತಾರೆ ಹೇಳಿದ ಮಾತುಗಳೆಲ್ಲ ನೆನಪಾಗುತ್ತದೆ. ಆಕೆ ಹೇಳಿದ ಮನುಜ ಇವನೇ ಎಂದು ಆತನಿಗೆ ಅರಿವಾಗುತ್ತದೆ. ರಾಮನಿಗೆ ಹೇಳುತ್ತಾನೆ, ರಾಮ, ನೀನು ಕರುಣಾಳು. ಒಬ್ಬರನ್ನು ಅಡಗಿ ಕೊಲ್ಲಬೇಕು ಎಂದಾದರೆ ಆತ ಮಹಾದ್ರೋಹಿಯಾಗಿರಬೇಕು. ಯಾಕೆಂದರೆ ಅವನು ದುಷ್ಟ, ವಂಚಕ, ಪ್ರಜಾಪೀಡಕ ಆಗಿರಬೇಕು. ಹೇಗಾದರೂ ಅವನನ್ನು ಕೊಂದರೇನೆ ನಾಡಿಗೆ ನೆಮ್ಮದಿ. ನೀನು ಪೊಡವಿಪತಿ, ಚಕ್ರವರ್ತಿ, ಕರುಣಾಳು. ರಾಮ, ದೇವರಾದ ನಿನ್ನ ಯೋಚನೆಯಲ್ಲಿ ನಾನು ಹೇಗೆ ದ್ರೋಹಿ ಎಂದು ಹೇಳು. ನೀನು ಮಾಡಿದ ಈ ಕೃತ್ಯದಿಂದ ನಿನಗೆ ಅಪಕೀರ್ತಿ ಖಂಡಿತ ಬರುತ್ತದೆ. ನಮಗಿಬ್ಬರಿಗೆ ಯುದ್ಧ ನಡೆಯುವಾಗ ಸೋಲುತ್ತಿರುವ ಸುಗ್ರೀವನ ಬದಲಿಗೆ ನೀನೇ ನನ್ನ ಎದುರು ಬಂದು ಹೋರಾಟವನ್ನು ಕೊಡಬಹುದಿತ್ತು.
ಅದೂ ನಿನ್ನಿಂದ ಸಾಧ್ಯವಾಗದೆ ಮರದ ಮರೆಯಲ್ಲಿ ನಿಂತು ಈ ವಾಲಿಗೆ ಬಾಣ ಹೊಡೆದು ಬೀಳಿಸಿದೆಯಲ್ಲ. ಜನರು ನಿನ್ನನ್ನು ವಂಚಕ ಎಂದು ಹೇಳಲಾರರೆ. ಕಡೆಗೂ ಅಪಕೀರ್ತಿಗೆ ನೀನು ಭಾಜನನಾದೆ ಎಂದು ರಾಮನು ಮಾಡಿದ ಕೃತ್ಯವನ್ನು ಖಂಡಿಸಿದನು. ನಾವಿಲ್ಲಿ ಹಲವು ವಿಚಾರಗಳನ್ನು ಗಮನಿಸಬಹುದು. ಭಕ್ತರ ರಕ್ಷಣೆಗಾಗಿ, ನ್ಯಾಯದ ಗೆಲುವಿಗಾಗಿ ತಾನೊಬ್ಬ ಚಕ್ರವರ್ತಿಯಾಗಿ ಕೊಟ್ಟ ಮಾತನ್ನು ಉಳಿಸಲು ದೇವರಾದ ಶ್ರೀರಾಮಚಂದ್ರನು ಅಪವಾದವನ್ನು ಹೊರಲು ತಯಾರಿದ್ದನು. ಅವನಿಗೆ ಆರ್ತರ ರಕ್ಷಣೆ ಮುಖ್ಯವಾಗುತ್ತದೆಯೇ ಹೊರತು ತನ್ನ ಪ್ರತಿಷ್ಠೆ, ಅಧಿಕಾರವಲ್ಲ. ಸುಗ್ರೀವನ ಹೆಂಡತಿಯನ್ನು ವಾಲಿಯು ಬಿಟ್ಟುಕೊಡದೆ ತನ್ನಲ್ಲೇ ಇಟ್ಟುಕೊಂಡದ್ದು ಮಹಾ ಅಪರಾಧ ಎಂಬುದನ್ನು ಅರಿತ ರಾಮ ಸುಗ್ರೀವನಿಗೆ ನ್ಯಾಯವನ್ನು ಕೊಡಿಸಿದ್ದಾನೆ. ಎಲ್ಲ ಕಾಲದ ಹೆಚ್ಚಿನ ಚಿಂತಕರು ವಾಲಿಯ ಹಿನ್ನೆಲೆಯನ್ನು, ಅವನು ಮಾಡಿದ ಕೆಲಸವನ್ನು ಅರ್ಥೈಸಿಕೊಳ್ಳದೆ ರಾಮ ಮರೆಯಲ್ಲಿ ನಿಂತು ಬಾಣ ಹೊಡೆದದ್ದೇ ತಪ್ಪು ಎಂಬುದಾಗಿ ಹೇಳುವವರೂ ಇದ್ದಾರೆ. ತನ್ನ ಪತ್ನಿಯನ್ನು ರಾವಣನಿಂದ ಬಿಡಿಸಿಕೊಳ್ಳಲು ಸುಗ್ರೀವನ ಪತ್ನಿಯನ್ನು ಬಿಡಿಸಿಕೊಡುವ ಪ್ರಯತ್ನ ಎಂಬ ಹಾಗೆ ವಾಲಿಗೆ ಮರೆಯಲ್ಲಾದರೂ ನಿಂತು ಬಾಣವನ್ನು ಹೊಡೆದು ಬೀಳಿಸುತ್ತಾನೆ ಎಂಬ ಅಪವಾದವನ್ನು, ಶ್ರೀರಾಮನ ವ್ಯಕ್ತಿತ್ವದ ಬಗ್ಗೆ ನಕಾರಾತ್ಮಕ ಚಿಂತನೆಯನ್ನು ಹೇಳುವ ಚಿಂತಕರು ಇದ್ದರೂ ಇರಬಹುದು. ಆದರೆ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಶ್ರೀರಾಮನ ಪಾತ್ರದ ಆಳಕ್ಕೆ, ಎತ್ತರಕ್ಕೆ ಹೋಗಿ ಸೂಕ್ಷ್ಮವಾದ ಚಿಂತನೆಗಳನ್ನು, ರಾಮಾಯಣದ ಅರ್ಥಪೂರ್ಣ ಮೌಲ್ಯಗಳನ್ನು ಕಾವ್ಯದ ಮುಖೇನ ಓದುಗರಿಗೆ ಸಾರಿ ಹೇಳಿದೆ. ಇದುವರೆಗೆ ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 62ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.